ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ನಾನು ಇಂಗ್ಲೀಷನ್ನು ಕವರ್ ಮಾಡ್ತಾ ಇದ್ದೇನೆ. ಓನ್ಲಿ ಒನ್ ಸಬ್ಜೆಕ್ಟ್ ಟಾರ್ಗೆಟ್ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ, ಯಾಕೆಂದರೆ ಅದು ನನ್ನ ಸಬ್ಜೆಕ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ನಾನು ಫೇಲ್ ಆಗ್ತೀನಿ ಸರ್ ಇಂಗ್ಲೀಷಲ್ಲಿ, ಅಥವಾ ನನಗೆ ಏನು ಗೊತ್ತಿಲ್ಲ ಸರ್, ಐ ಆಮ್ ವೆರಿ ವೀಕ್ ಇನ್ ಇಂಗ್ಲೀಷ್ ಸರ್, ನಾನು ಅಡ್ಮಿಷನ್ ಆಗಿರೋದೆ ಬಹಳ ಲೇಟು, ಈಗ ತಾನೇ ನಾನು ಕಾಲೇಜಿಗೆ ಹೋಗಿದ್ದೀನಿ, ಇಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇಂಗ್ಲೀಷ್ ಯೂನಿಟ್ ಟೆಸ್ಟ್ನಲ್ಲಿ 40 ಔಟ್ ಆಫ್ 40 ಯಾವ ರೀತಿಯಾಗಿ ತಗೊಳ್ಳೋ ಈಗ ಯೂನಿಟ್ ಟೆಸ್ಟ್ 1 ನಡೆಯುತ್ತಲ್ವ, ಆಯಿತಾ, ಆಗಸ್ಟ್ 3ರಿಂದ ಪ್ರತಿಯೊಂದು ಕಾಲೇಜಲ್ಲೂ ಪ್ರತಿಯೊಂದು ಡಿಸ್ಟಿಕಲ್ಲೂ ಆಲ್ ಓವರ್ ಕರ್ನಾಟಕ ಕಂಪಲ್ಸರಿಯಾಗಿ ಆಗಸ್ಟ್ 3ರಿಂದ ಯೂನಿಟ್ ಟೆಸ್ಟ್ 1ಅನ್ನು ಕಂಡಕ್ಟ್ ಮಾಡಬೇಕು. ಅಂದರೆ ಆಯಿತಾ, ಅದನ್ನು ಘಟಕ ಪರೀಕ್ಷೆ 1 ಅಂತ ಹೇಳ್ತೀವಿ. ಆರ್ಟ್ಸು, ಸೈನ್ಸು, ಕಾಮರ್ಸ್ ಎಲ್ಲರಿಗೂ ಕೂಡ ಒಂದೇ ಸಿಲೆಬಸ್ ಆಗಿರುತ್ತೆ. ಹಾಗಿದ್ರೆ ಯೂನಿಟ್ ಟೆಸ್ಟಿನ ಸಿಲೆಬಸ್ಸನ್ನು ಈಗಾಗಲೇ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಇದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ದಿಸ್ ಈಸ್ ಯುವರ್ ಯೂನಿಟ್ ಟೆಸ್ಟ್ 1 ಸಿಲೆಬಸ್, ಇಂಗ್ಲೀಷಿನ ಸಿಲೆಬಸ್ ಆಗಿರುತ್ತೆ. ಇದರಲ್ಲಿ ಯಾರೂ ಕೂಡ ಅಡಿಷ್ನಲ್ಲಾಗಿ ಆ್ಯಡ್ ಮಾಡುವ ಹಾಗೆ ಇರಲ್ಲ. ಆದರೂ ಕೂಡ ನಿಮ್ಮ ಲೆಕ್ಚರರ್ ಏನು ಮಾಡ್ತಾರೋ ಅದು ಅವರಿಗೆ ಬಿಟ್ಟಿರುವಂಥದ್ದು. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಪಿಚ್ ಇನ್ ಟು ದಿಸ್ ಟಾಪಿಕ್. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಯಾವ ಪಾಠಕ್ಕೆ ತಾವುಗಳು ಬಹಳ ಇಂಪಾರ್ಟೆನ್ಸನ್ನು ಕೊಟ್ಟು ಓದಬೇಕು, ಯಾವ ಪಾಠ ಎಷ್ಟು ವೇಟೇಜಿಗಿದೆ, ಎಷ್ಟು ಅಂಕಕ್ಕೆ ನಿಮ್ಮ ಯಾವುದು ಯೂನಿಟ್ ಟೆಸ್ಟ್ 1ಗೆ ಬರುತ್ತೆ, ಇದರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹಾಗಿದ್ರೆ ನಿಮಗೆ ಇರುವಂತಹ ಚಾಪ್ಟರ್ಸ್ಗಳಲ್ಲಿ ಒಂದು ರೋಮಿಯೋ ಆ್ಯಂಡ್ ಜೂಲಿಯಟ್ ಬರುತ್ತೆ, 2 ಡಿಯರ್, ಆನ್ ಚಿಲ್ಡ್ರನ್, ಎವ್ರಿಥಿಂಗ್ ಐ ನೀಡ್ ಟು ನೋ, ಲಾಂಟ್ ಇನ್ ದ ಫಾರೆಸ್ಟ್ ಇದೆ, ಸನ್ನಿ ಮಾರ್ನಿಂಗ್ ಇದೆ. ಹಾಗಿದ್ರೆ ಇವೆಲ್ಲ 5 ಚಾಪ್ಟರ್ಸ್ಗಳನ್ನು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಯಾಕೆಂದರೆ 40 ಔಟ್ ಆಫ್ 40 ಬರಬೇಕಲ್ವಾ. ಯಾಕೆ ಸರ್ 40 ಔಟ್ ಆಫ್ 40 ಬರಬೇಕು ಅಂದರೆ ಇಂಟರ್ನಲ್ ಮಾರ್ಕ್ಸಿಗೆ ಈ ಒಂದು ಅಂಕಗಳು ಹೆಲ್ಪ್ ಆಗುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಗಿವ್ ಮೋರ್ ಫೋಕಸ್, ಸ್ಪೆಷಲಿ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳೇ, ಸ್ಪೆಷಲಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಸಬ್ಜೆಕ್ಟು ಇಂಟರ್ನಲ್ ಮಾರ್ಕ್ಸಿಗೆ ಅಪ್ಲಿಕೇಬಲ್ ಆಗುತ್ತೆ. ಇದನ್ನು ನಾನು ವಿಡಿಯೋ ಮಾಡಿ ಕೂಡ ರಿಲೀಸ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೋಡಿ ವಿದ್ಯಾರ್ಥಿಗಳೇ. ಈಗ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ನಿಮಗೆಲ್ಲರಿಗೂ ಕೂಡ ಒಂದು ಸುಂದರವಾದ ಶೇಕ್ಸ್ಪಿಯರ್ ಬರೆದಿರುವಂತಹ ಒಂದು ಪದ್ಯವಿದೆ. ಅದರಲ್ಲಿ ಆಯಿತಾ ಎಷ್ಟು ಮಾರ್ಕ್ಸಿಗೆ ಬರ್ಬೋದು ಅಂತ ನೋಡಿ, ಪ್ರಿಡಿಕ್ಷನ್ ಮಾಡುವ ಪ್ರಕಾರ ಆಯಿತಾ. ಆದರೆ ನಿಮ್ಮ LBA ಟೆಸ್ಟ್ 1 ಏನು ನಡೀತೋ ಗೌರ್ಮೆಂಟ್ PUC ವತಿಯಿಂದ ಕೊಟ್ಟಿರುವಂಥ ಒಂದು ಪೇಪರನ್ನು ನೋಡಿದರೆ 3 ಮಾರ್ಕ್ಸ್ ಕ್ವಶನ್ಸನ್ನು ಅದರಲ್ಲಿ ಕೇಳಿಬಿಟ್ಟಿದ್ದಾರೆ. ಆ್ಯಕ್ಚುಲಿ 3 ಮಾರ್ಕ್ಸ್ ಕ್ವಶನ್ಸು ಆ ಒಂದು ಪಾಠದಿಂದ ಇಲ್ಲ ಬ್ಲೂ ಪ್ರಿಂಟ್ ಪ್ರಕಾರ, ಆದರೆ ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ಅದನ್ನು ಕೇಳಿದ್ದಾರೆ, ಫಾಲೋ ಮಾಡಿಲ್ಲ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಫಾಲೋ ಮಾಡಿದರೆ ಇಲ್ಲಿ ಯಾವುದೇ ರೀತಿಯಾದಂತಹ 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ. ಇದರಲ್ಲಿ ಇರುವಂಥದ್ದು ರೋಮಿಯೋ ಆ್ಯಂಡ್ ಜೂಲಿಯಟಲ್ಲಿ ಇರುವಂಥದ್ದು MCQಸು ಹಾಗೂ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೇಳಬೇಕು. ರೂಲ್ಸ್ ಪ್ರಕಾರ ನಾನು ಇಲ್ಲಿ ನಿಂತಿರುವುದು ಏನಿದೆಯೋ ಸತ್ಯ ಅದನ್ನು ಮಾತಾಡಬೇಕು. ರೂಲ್ಸ್ ಪ್ರಕಾರ ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ರೋಮಿಯೋ ಆ್ಯಂಡ್ ಜೂಲಿಯಟು ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಬರಬೇಕು, MCQs ಎಕ್ಸಾಮಲ್ಲಿ ಬರಬೇಕು. ನೆಕ್ಸ್ಟ್ 2 ಡಿಯರ್ ಅಂತ ಒಂದು ಸುಂದರವಾದ ನಮ್ಮ ಲಿಯೋ ಟಾಲ್ಸ್ಟಾಯ್ ರಿಯಲಿಸ್ಟಿಕ್ ರೈಟರ್ ಬರೆದಿರುವಂಥ, ರಷ್ಯನ್ ರೈಟರ್ ಬರೆದಿರುವಂಥ ಒಂದು ಪಾಠವಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. 4 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು ಇದೇ ಪಾಠದಿಂದ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಯಾವ ಪ್ರಶ್ನೆಗಳು ಅಂತ ನಾನು ನಿಮಗೆ ಕೊಡ್ತೇನೆ ಸರ್, ನಾಟ್ ಟು ಬಾದರ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಹಾಗಿದ್ರೆ ಆನ್ ಚಿಲ್ಡ್ರನ್ ಅಂತ ಕೂಡ ಇದೆ, ಅದು ಕೂಡ ಅಷ್ಟೇ ಸರ್. ನಿಮ್ಗೆ ಯಾವುದೇ ಕಾರಣಕ್ಕೂ 3 ಮಾರ್ಕ್ಸಿಗೆ ಬರಬಾರ್ದದು, ಅದು ಬರಬೇಕಾಗಿರುವಂಥದ್ದು 2 ಮಾರ್ಕ್ಸಲ್ಲಿ ಹಾಗೂ MCQಸಲ್ಲೇ ಬರಬೇಕು. ಯಾವುದು ಆನ್ ಚಿಲ್ಡ್ರನ್ ಕೂಡ. ಇದು ನನ್ನದಲ್ಲ ಸರ್, ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು. ಹಾಗಿದ್ರೆ ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಾರಾ, ಅದು ನಿಮ್ಮ ಲೆಕ್ಚರರಿಗೆ ಬಿಟ್ಟಿರುವಂಥದ್ದು. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ ನಿಮಗೆ, ಎಕ್ಸಾಮ್ ಆದಮೇಲೆ ತಾವುಗಳು ಆಯಿತಾ ಪಶ್ಚಾತ್ತಾಪ ಪಡೋಕ್ಕಿಂತ ಬಿಫೋರ್ ಎಕ್ಸಾಮ್ ಪ್ಲೀಸ್ ಮೀಟ್ ಯುವರ್ ಲೆಕ್ಚರರ್, ಆಸ್ಕ್ ದಮ್ ಸರ್ ವೇಟೇಜ್ ಆಫ್ ದಿ ಚಾಪ್ಟರ್ ಏನು, ಯಾವ ಪಾಠದಿಂದ ತಾವುಗಳು ಏನು ಕೊಡಬೇಕು ಅಂತ ಇದ್ದೀರಾ. ಲಿಟ್ರೇಚರ್ ಪಾಠ ಅಂದರೆ ಈಗ ಲಾಂಗ್ ಆನ್ಸರ್ಸ್ಗಳನ್ನು ಯಾವ ಪಾಠದಿಂದ ಕೊಡ್ತೀರಾ, ಕ್ವಶನ್ ಆನ್ಸರ್ಸ್ಗಳನ್ನು, ಇದನ್ನೆಲ್ಲ ತಾವುಗಳು ದಯವಿಟ್ಟು ಕೇಳಿ. ಆ್ಯಸ್ ಪರ್ ಮೈ ಆಯಿತಾ ಬ್ಲೂ ಪ್ರಿಂಟ್, ನಾಟ್ ಮೈ ಬ್ಲೂ ಪ್ರಿಂಟ್, ಆ್ಯಸ್ ಪರ್ ದ ಬೋರ್ಡ್ ಬ್ಲೂ ಪ್ರಿಂಟ್ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದೇನೆ. ಸರ್ ನಾವು ಇವತ್ತಿನಿಂದನೇ ಯೂನಿಟ್ ಟೆಸ್ಟ್ 1ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ, ಇವತ್ತಿನಿಂದನೇ ಓದಬೇಕು, ಈಗಿನಿಂದನೇ ಓದಬೇಕಂತ ವಿದ್ಯಾರ್ಥಿಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೋಡಿ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ರೋಮಿಯೋ ಆ್ಯಂಡ್ ಜೂಲಿಯಟ್ 1 ಮಾರ್ಕ್ ಕ್ವಶನ್ಸ್, ರೋಮಿಯೋ ಆ್ಯಂಡ್ ಜೂಲಿಯಟ್ 2 ಮಾರ್ಕ್ ಕ್ವಶನ್ಸ್, ರೋಮಿಯೋ ಆ್ಯಂಡ್ ಜೂಲಿಯಟ್ 3 ಮಾರ್ಕ್ ಕ್ವಶನ್ಸ್ ಎಲ್ಲವೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ರೆಡಿಯಾಗಿ. ಆನ್ 2 ಡಿಯರು ಅಷ್ಟೇ 1 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ ಕ್ವಶನ್ಸು, 3 ಮಾರ್ಕ್ ಕ್ವಶನ್ಸು, ಅದರಲ್ಲಿ 3 ಬರುತ್ತೆ, ಅದನ್ನು ಕೂಡ ಕೊಟ್ಟಿರ್ತೇನೆ, ಓದ್ಕೊಳ್ಳಿ. ಆನ್ ಚಿಲ್ಡ್ರನಲ್ಲೂ ಅಷ್ಟೇ, ಆನ್ ಚಿಲ್ಡ್ರನಲ್ಲೂ 1 ಮಾರ್ಕ್ ಕ್ವಶನ್ಸು ಹಾಗೂ 2 ಮಾರ್ಕ್ ಕ್ವಶನ್ಸ್ ಅದು ಕೂಡ ಕೊಟ್ಟಿರ್ತೇನೆ, ಓದ್ಕೊಳ್ಳಿ. ಸಮ್ಮರಿ ಬೇಕು ಅಂದವರು, ಅಥವಾ ಪಾಠನೇ ಗೊತ್ತಿಲ್ಲ ಸರ್ ಐ ಡಿಡ್ ನಾಟ್ ಅಟೆಂಡ್ ಕ್ಲಾಸಸ್, ಸರ್ ಐ ಡಿಡ್ ನಾಟ್ ಅಟೆಂಡ್, ನಾನು ರೋಮಿಯೋ ಜೂಲಿಯಟ್ ಅಂದರೆ ಏನೂ ಗೊತ್ತಿಲ್ಲ, 2 ಡಿಯರೇ ಗೊತ್ತಿಲ್ಲ, ಆನ್ ಚಿಲ್ಡ್ರನ್ನೇ ಗೊತ್ತಿಲ್ಲ, ಅಂಥ ವಿದ್ಯಾರ್ಥಿಗಳಿಗೆ
ನಾನು ಎಕ್ಸ್ಪ್ಲನೇಷನ್ ಮಾಡಿರುವಂಥ ವೀಡಿಯೋಸ್ಗಳು ಇದ್ದಾವೆ, ಅದರ ಲಿಂಕ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೊಟ್ಟಿರ್ತೇನೆ, ಅದನ್ನು ಯೂಟಿಲೈಸ್ ಮಾಡಿಕೊಳ್ಳಿ. ಸ್ವಲ್ಪ ಬೇಜಾರಾಗಬೇಡಿ ಸರ್, ಸ್ವಲ್ಪ ಲೆಂತಿ ಫಾಸ್ಟಾಗಿ ಹೋಗ್ತಾ ಇರ್ತೇನೆ ಅಂತ. ಹಾಗಿದ್ರೆ ನಮ್ಮ ಯೂನಿಟ್ ಟೆಸ್ಟ್ 1ಗೆ ಯಾವ ರೀತಿಯಾಗಿ ಬ್ಲೂ ಪ್ರಿಂಟ್ ಸೆಟ್ ಮಾಡ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ವಿಡಿಯೋ 5 ನಿಮಿಷ ಆಗ್ಬಿಡ್ತು. ಈಗ ನೋಡಿ, ಯೂನಿಟ್ ಟೆಸ್ಟ್ 1ರಲ್ಲಿ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಸೆಟ್ ಆಗುತ್ತೆ ಅಂತ. ಕ್ವಶನ್ ಪೇಪರಲ್ಲಿ ಟೋಟಲ್ 10 MCQಸ್ಗಳನ್ನು ಕೊಡ್ತಾರೆ. 10 MCQಸ್. ಎಷ್ಟು ಚಾಪ್ಟರ್ಗಳಿದ್ದಾವೆ? 5 ಪಾಠಗಳಿದ್ದಾವೆ. 5 ಪಾಠ ಅಂತ ಹೇಳಿದರೆ ಅಲ್ಲಿಗೆ ಫ್ರಮ್ ಈಚ್ ಚಾಪ್ಟರ್ 2 MCQs ವಿಲ್ ಅಪಿಯರ್ ಅಂತ ಅಂದುಕೊಳ್ಬೇಕು. ಯಾಕಂದರೆ 5 ಪಾಠಗಳಿದ್ದಾವೆ, 5 2s 10 ಆಗುತ್ತೆ. ಆವಾಗ ನಮಗೆ 10 MCQಸ್ಗಳು ಬರುತ್ತೆ. ಆಯಿತಾ? ಇದು ಕ್ವಶನ್ ಪೇಪರ್ ಸೆಟರ್ ಮಾಡುವಂಥ ಕೆಲಸ. ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದರೆ, ಲಾಂಗ್ ಕ್ವಶನ್ಸನ್ನು ನಾನೀಗ 2 ಡೇರಿಂದ 2 ಲಾಂಗ್ ಕ್ವಶನ್ಸನ್ನು ಪಿಕ್ ಮಾಡಿದಾಗ ಕೇವಲ ಒಂದೇ ಒಂದು 2 ಡೇರಿಂದ ಏನು ಮಾಡ್ತೀನಿ ಅಂದರೆ MCQಸನ್ನು ಕೊಡಬೇಕಾಗತ್ತೆ. ಯಾಕಂದರೆ ಬೇರೆ ಪಾಠವನ್ನು ಅಡ್ಜಸ್ಟ್ ಮಾಡಬೇಕಲ್ವ. 10 MCQs ಆದರೆ 99% ಫ್ರಮ್ ಈಚ್ ಚಾಪ್ಟರ್, ಪ್ರತಿಯೊಂದು ಪಾಠದಿಂದ ನಿಮಗೆ 2 MCQಸ್ಗಳನ್ನು ನೀಡ್ತಾರೆ. ಯಾವುದು? ಯೂನಿಟ್ ಟೆಸ್ಟ್ 1ಗೆ. ಹಾಗಿದ್ರೆ ಅಲ್ಲಿಗೆ 10 ಮಾರ್ಕ್ಸು ಕಂಪ್ಲೀಟ್ ಆಯಿತು. ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ಸನ್ನು 99% ಎಲ್ಲಿಂದ ಬರುತ್ತೆ ಅಂತ ಹೇಳಿದರೆ ಅದು ನಿಮ್ಮ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಆಗಿರುತ್ತೆ, ಆನ್ ಚಿಲ್ಡ್ರನ್ ಆಗಿರುತ್ತೆ. ಹೌದಲ್ವಾ? 3 ಪ್ರಶ್ನೆಗಳನ್ನು ಕೊಡ್ತಾರೆ ಅಥವಾ 4 ಪ್ರಶ್ನೆಗಳನ್ನು ಕೊಡ್ತಾರೆ. ನೋಡಿ, ರೋಮಿಯೋ ಆ್ಯಂಡ್ ಜೂಲಿಯೆಟಿಂದ 1 ಕ್ವಶನ್ ಆಯಿತು, ಆನ್ ಚಿಲ್ಡ್ರನ್ನಿಂದ 1 ಕ್ವಶನ್ ಆಯಿತು. ನಂತರದಲ್ಲಿ ನಿಮ್ಮ 2 ಡೇರಿಂದ 1 ಕ್ವಶನ್ ಆಯಿತು, 3 ಆಯಿತು. ಇನ್ನೊಂದು ಪ್ರಶ್ನೆ ಅವರು ಸನ್ನಿ ಮಾರ್ನಿಂಗಿಂದ ಪಿಕ್ ಮಾಡ್ಬೋದು. ಅಲ್ಲಿಗೆ 4 ಪ್ರಶ್ನೆಗಳನ್ನು ಕೊಟ್ಟು ರೈಟ್ ಎನಿ 2 ಅಂತ ಕೇಳ್ತಾರೆ. ರೈಟ್ ಎನಿ 2 ಅಂದರೆ 2 2s 4 ಆಯಿತು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಹಾಗಿದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು, ಹಾಗೂ MCQಸ್ಗಳು ಕಂಪ್ಲೀಟ್ ಆಯಿತು. ನಂತರದಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ಗೆ ನಾವು ಪಿಚ್ ಆಗೋದಾದರೆ ಯಾವ ಪಾಠದಿಂದ ಬರ್ಬೋದು 3 ಮಾರ್ಕ್ಸಲ್ಲಿ ಅಂತ ಹೇಳಿದರೆ, ಅದು ಫಸ್ಟ್ ಟಾರ್ಗೆಟ್ ಇರುವಂಥದ್ದು ಸನ್ನಿ ಮಾರ್ನಿಂಗ್ ಅಂತ. ಸನ್ನಿ ಮಾರ್ನಿಂಗಲ್ಲಿ ಆಯಿತಾ 2 ಪ್ರಶ್ನೆಗಳನ್ನು ಕೇಳ್ತಾರೆ, ಹಾಗೂ ನಮ್ಮ ಇದರಲ್ಲಿ ಯಾವುದು ಅಂತಿರೋ ತಗೊಳ್ಳು ಎವ್ರಿಥಿಂಗ್ ಐ ನೀಡ್ ಟು ನೋ, ಅಲ್ಲಿಂದ 1 ಪ್ರಶ್ನೆ, ಹಾಗೂ 2 ಡೇರಿಂದ 1 ಪ್ರಶ್ನೆ. ಈ 4 ಪ್ರಶ್ನೆಗಳಲ್ಲಿ ನಿಮಗೆ ರೈಟ್ ಎನಿ 2 ಅಂತ ಕೇಳ್ತಾರೆ. ಹಾಗಿದ್ರೆ 3 2s 6 ಆಯಿತು. ಈ ರೀತಿಯಾಗಿ ನೋಡಿ, 1 ಮಾರ್ಕ್ ಕ್ವಶನ್ಸ್ ಆಯಿತು, 2 ಮಾರ್ಕ್ಸ್ ಆಯಿತು, 3 ಮಾರ್ಕ್ ಕ್ವಶನ್ಸ್ ಆಯಿತು. ಈ ರೀತಿಯಾಗಿ ನಿಮ್ಮ ಕ್ವಶನ್ ಪೇಪರ್ ಸೆಟ್ ಆಗುತ್ತೆ. ಹಾಗಿದ್ರೆ ಗ್ರಾಮರ್ ಭಾಗವನ್ನು ಸ್ವಲ್ಪ ನೋಡ್ತಾ ಹೋಗ್ಬಿಡೋಣ. ವಿಡಿಯೋ ಲೆಂತಿ ಆಗ್ತಾ ಇದೆ, ಬೇಜಾರಾಗಬೇಡಿ ಮಕ್ಕಳೇ. ಗ್ರಾಮರ್ GRAMMAR. ಸರ್, ಗ್ರಾಮರಲ್ಲಿ ಏನೆಲ್ಲ ಇದೆ ನಮ್ಮ ಯೂನಿಟ್ ಟೆಸ್ಟಿಗೆ ಅಂತ ನೋಡಿ ಸರ್. ರೂಲ್ಸ್ ಪ್ರಕಾರ, ಸರ್ಕ್ಯುಲರ್ ಬಂದಿರೋ ಪ್ರಕಾರ, ಹಾಗೂ ಸ್ಪ್ಲಿಟ್ ಅಪ್ ಸಿಲೆಬಸ್ ಅಂತ ಕರಿತೀವಿ, ಅದರ ಪ್ರಕಾರ ಇದೇ ನಿಮ್ಮ ಗ್ರಾಮರ್ ಸಿಲೆಬಸ್ ಆಗಿರುತ್ತೆ. ಇದನ್ನು ಬಿಟ್ಟು ನಿಮ್ಮ ಲೆಕ್ಚರರು ಮತ್ತು ನಿಮಗೆ ಪಾಠ ಮಾಡುವವರು ನಾನು ನಿಮಗೆ ಲೆಟರ್ ರೈಟಿಂಗ್ ಕೊಡ್ತೀನಿ ಅಂದರೆ ನಾನೇನು ಮಾಡಲಿಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ ಇರುವಂಥ ಸಿಲೆಬಸ್ಸು ಇಷ್ಟೇ ಅವರು ಕೊಡಬೇಕು. ಇದನ್ನು ಬಿಟ್ಟು ನಾನು ಹೇಳಿದ್ದಲ್ವ ಔಟ್ ಆಫ್ ಹೋಗ್ತಾ ಇದ್ದಾರೆ ಅಂದರೆ ದಟ್ ಈಸ್ ದೇರ್ ಫಾರ್ ಸಿಲೆಬಸ್. ಆದರೆ ಯೂನಿಟ್ ಟೆಸ್ಟ್ 1ನ ಸಿಲೆಬಸ್ಸಲ್ಲಿ ಲೆಟರ್ ರೈಟಿಂಗ್ ಎಲ್ಲೂ ಇಲ್ಲ, ತಾವುಗಳು ನೋಡ್ಬೋದು. ಆಯಿತಾ? ನೋಡಿ, ಈಗ ಪ್ಯಾಸಿವ್ ಫಾರಮ್ ಆಫ್ ದಿ ವರ್ಬ್ಸ್ ಅಂತ ಇದೆ. ಪ್ಯಾಸಿವ್ ಫಾರಮ್ ಆಫ್ ದಿ ವರ್ಬ್ಸ್ ಅಂದರೆ ಡ್ಯಾಶಸನ್ನು ಕೊಡ್ತಾರೆ, ಅದು 2 ಮಾರ್ಕ್ಸಿಗೆ ಇರುತ್ತೆ ನಿಮಗೆ. ನಂತರದಲ್ಲಿ ಎರರ್ ಐಡೆಂಟಿಫಿಕೇಷನ್ ಅಂತ ಇದೆ. ಎರರ್ ಐಡೆಂಟಿಫಿಕೇಷನ್ ಅಂತ ಹೇಳಿದರೆ ನೋಡಿ, ಶಿ ಸ್ಲೀಪ್ಸ್ ಅಂದರೆ ಕರೆಕ್ಟು. ಆ ಸ್ಲೀಪ್ಸ್ ಜಾಗದಲ್ಲಿ ಸ್ಲೀಪ್ ಅಂತ ಬಂದರೆ ಅದು ತಪ್ಪಾಗುತ್ತೆ. ಅಂದರೆ ಎರರಲ್ಲಿ ಏನಾದರೂ ಒಂದು ತಪ್ಪನ್ನು ಕಂಡುಹಿಡಿದ್ಬಿಟ್ಟು ತಾವುಗಳು ಎರರ್ ರೆಕ್ಟಿಫೈ ಮಾಡಬೇಕಾಗಿರುತ್ತೆ ಗಿವನ್ ಸೆಂಟೆನ್ಸಲ್ಲಿ. ಅದು 1 ಅಥವಾ 2 ಮಾರ್ಕ್ಸಿಗೆ ಬರುತ್ತೆ. ಈ ಟೆನ್ಸಸ್ ಅಂತ ಇದೆ, ಇದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಭಾಳ ಈಸಿ, ನಾನು ಹೇಳ್ಕೊಡ್ತೇನೆ. ಪ್ರೊನೌನ್ಸ್ ಅಂತ ಇದೆ, ಇದು ಕೂಡ ಬಹಳ ಈಸಿ ಸರ್, ನಾನು ಇದ್ದೀನಲ್ವ, ಎಲ್ಲದೂ ಕೂಡ ನಾನು ನಿಮಗೆ ಹೇಳಿ ಕೊಡ್ತೇನೆ. ನಂತರದಲ್ಲಿ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಆಯಿತಾ? ಇದನ್ನು ಪ್ರೊನೌನ್ಸ್ ಅಂತ ಇದೆ ಅಲ್ವಾ, ಇದು ಪ್ರೊನೋಮಿನಲ್ ಪ್ರೊನೌನ್ಸ್ ಅಂತ ಕರಿತೀವಿ. ಇಟ್ಸ್ ಲೈಕ್ ಎ ಮ್ಯಾಚ್ ದ ಫಾಲೋಯಿಂಗ್ ಮ್ಯಾನ್, ವೆರಿ ಈಸಿ, ಡೆಡ್ ಈಸಿ. ಈಗ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಎಕ್ಸ್ಪ್ರೆಷನ್ಸಲ್ಲೇ ಮಕ್ಕಳು ಇಲ್ಲಿ ಹೋಗ್ತಾ ಇರುವಂಥದ್ದು. ಆಯಿತಾ? ಲಿಟ್ ಹಿಸ್ ಫೇಸ್ ಅಂತ ಬರ್ಬೋದು, ಏನೋ ಬಹಳ ಇರುತ್ತೆ. ಆಯಿತಾ? ನೋಡಿ ಸರ್, ನಾನು ಗ್ರಾಮರ್ ಇವತ್ತಿಂದನೇ ಓದಬೇಕು, ನನಗೇನೂ ಬರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಆಯಿತಾ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಸರ್, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸೇ ಗೊತ್ತಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ನಾನೇ ಇದೇ ವಿಡಿಯೋದ ಏನಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಾನು ಕೂಡ ಕಮೆಂಟ್ ಮಾಡಿರ್ತೇನೆ, ಅದನ್ನು ತಾವುಗಳು ಯೂಟಿಲೈಸ್ ಮಾಡ್ಕೊಳ್ಳಿ. ಅದೂ ಕೂಡ ಗೊತ್ತಾಗಲ್ಲ ಅಂದವರು ದಯವಿಟ್ಟು ನನಗೆ ಸರ್ ಇದೇ ವಿಡಿಯೋಗೆ ತಾವುಗಳು ರಿಪ್ಲೈ ಮಾಡಬೇಕು. ಆಯಿತಾ? ಕಮೆಂಟ್ ಮಾಡಬೇಕು. ಸರ್, ಐ ಆಮ್ ವೆರಿ ವೀಕ್ ಇನ್ ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಗ್ರಾಮರ್, ಐ ವಾಂಟ್ ಯೂನಿಟ್ ಟೆಸ್ಟ್ 1 ಗ್ರಾಮರ್ ಅಂತಲೂ ಕೂಡ ಹಾಕಿ. ಇಲ್ಲ ಸೆಕೆಂಡ್ ಇಯರ್ PUC ಯೂನಿಟ್ ಟೆಸ್ಟ್ 1 ಗ್ರಾಮರ್ ಐ ವಾಂಟ್ ಅಂತ ಹಾಕಿದರೆ ನಿಮಗೆ ಏನೆಲ್ಲ ಇದೆಯೋ ಸಿಲೆಬಸ್ಸಿಗೆ, ಈಗ ಪ್ರೆಸೆಂಟ್ ಯೂನಿಟ್ ಟೆಸ್ಟ್ 1 ಸಿಲೆಬಸ್ಸಿಗೆ ಇದರ ಲಿಂಕ್ಸ್ಗಳನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ರೆಡಿಯಾಗಿ.
ಆರ್ಟಿಕಲ್ಸ್ ಇದೆ, ಪ್ರಿಪೋಸಿಷನ್ಸ್ ಇದೆ, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಕೂಡ ಇದೆ. ಆರ್ಟಿಕಲ್ಸ್ ಅಂದರೆ ಎ ಆ್ಯಂಡ್ ದಿ ಹಾಕಿ ತುಂಬುವಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸು. ಪ್ರಿಪೋಸಿಷನ್ಸ್ ಅಂದರೆ ಪ್ಲೇಸ್ಮೆಂಟನ್ನು ಆನ್ ಆಗಿರ್ಬೋದು, ಇನ್ ಆಗಿರ್ಬೋದು, ಅಂಡರ್ ಆಗಿರ್ಬೋದು, ವಿತ್ ಆಗಿರ್ಬೋದು ಅದನ್ನು ಹಾಕಿ ಬರೆಯುವಂಥದ್ದು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಈಗ ತಾನೇ ಹೇಳ್ಕೊಟ್ಟಲ್ವಾ, ದೇ ಆದಮೇಲೆ ಏನು ಬರಬೇಕು, ಪ್ಲೂರಲ್ ಫಾರ್ಮೇ ಬರಬೇಕು. ಈ ಸಿಂಗುಲರ್, ಹಾಗಾಗಿ ವರ್ಬ್ ಕೂಡ ಸಿಂಗುಲರ್ ಬರಬೇಕು. ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ವಿಡಿಯೋಸ್ಗಳನ್ನು ಈಗಾಗಲೇ ಮಾಡಿದ್ದೇನೆ. ದಯವಿಟ್ಟು ವಿದ್ಯಾರ್ಥಿಗಳೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1 ಹಾಗೂ ನಿಮ್ಮ ಗ್ರಾಮರಿಗೆ ಏನು ಬೇಕು ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿ ಲಿಂಕ್ಸ್ಗಳನ್ನು ನೀಡಿದ್ದೇನೆ. ಯುಟಿಲೈಸ್ ಮಾಡ್ಕೊಳ್ಳಿ. ಇವತ್ತಿನಿಂದಲೇ ಪ್ರಿಪೇರ್ ಆಗ್ತಾ ಇರೋರು ನನ್ನ ಪಾರ್ಟ್ 2 ವಿಡಿಯೋದಲ್ಲಿ ಕಂಪ್ಲೀಟಾಗಿ ಚಾಪ್ಟ್ರನ್ನು ಬರೆದ್ಬಿಟ್ಟು ಕ್ವಶನ್ಸ್ ಕೂಡ ಬೋರ್ಡ್ ಮೇಲೆ ಬರಿತೇನೆ, ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಏನು ಬರುತ್ತೆ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.